ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಮೊದಲನೇದಾಗಿ ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ವಿಶ್ವ ಮಹಿಳಾ ದಿನಾಚರಣೆಯ ದಿನದಂದು ನಾನಿವತ್ತೊಂದು ಸ್ಪೆಷಲ್ ಲಾಗ್ ಜೊತೆ ಬರ್ತಾ ಇದ್ದೀನಿ. ಹೌದು, ಏನಪ್ಪಾ ಇದು ಸ್ಪೆಷಲ್ ಲಾಗ್ ಅಂತ ಹೇಳಿದ್ರೆ, ಸಮಾಜದಲ್ಲಿ ಸುಮಾರು ಜನ ಹೆಣ್ಮಕ್ಳುಗಳು, ಮಹಿಳೆಯರು ತಮ್ಮದೇ ಆದಂತ ಒಂದು ವೇದಿಕೆಗಳನ್ನ ಮಾಡಿಕೊಂಡು ತಮ್ಮದೇ ಆದಂತ ಹೆಸರಿನಲ್ಲಿ ಗುರುತಿಸ್ಕೊಂಡು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಹೆಸರು ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅಂಥವರ ಮಧ್ಯೆ ನಾನಿವತ್ತು ನಮ್ಮನೆಯಿಂದ ನಮ್ಮ ಅಜ್ಜಿನ ಬಗ್ಗೆ ನಾನಿವತ್ತು ಈ ಒಂದು ವುಮೆನ್ಸ್ ಡೇ ದಿನ ನಿಮ್ಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಅಜ್ಜಿಗೆ ಈಗ 90 ವರ್ಷ ವಯಸ್ಸು. ಈ 90 ವರ್ಷ ವಯಸ್ಸಲ್ಲೂ ಸಹ ಇವತ್ತಿಗೂ ವಯಸ್ಸಿನಲ್ಲೂ ಅವರ ಆರೋಗ್ಯವನ್ನ ಕಾಪಾಡಿಕೊಂಡು ವಯೋಸಹಜ ಸಣ್ಣ ಪುಟ್ಟ ಕಾಯಿಲೆಗಳಿದ್ರು ಸಹ ಅವರು ಅಷ್ಟು ಆಕ್ಟಿವ್ ಆಗಿ ಒಂದ್ ನಿಮಿಷನೂ ಕುತ್ಕೊಳ್ಳದೇನೆ ಕೆಲಸ ಮಾಡುವಂತ ಒಂದು ಏಕೈಕ ಜೀವ ಅಂತ ಹೇಳಿದ್ರೆ ಅದು ನಮ್ಮ ಅಜ್ಜಿ. ಯೂಶುವಲ್ ಆಗಿ ಎಲ್ಲರೂ ಅಜ್ಜಿ ಅಂತ ಕರೀತಾರೆ, ಆದ್ರೆ ನಾವು ನಮ್ಮ ಅಜ್ಜಿನ ನಾವು ಅವ್ವ ಅಂತಾನೆ ಯಾವಾಗ್ಲೂ ಕರೆಯೋದು ನಮ್ಮ ಮನೇಲಿ ಎಲ್ರು. ಸುಮಾರು 4 ತಲೆಮಾರುಗಳನ್ನ ಕಂಡಂತ ಏಕೈಕ ಜೀವ ನಮ್ಮ ಅಜ್ಜಿ. ನಾವು ಸಣ್ಣವರಿಂದ ಹಿಡಿದು ನಮಗ್ ಬುದ್ಧಿ ತಿಳಿದಾಗಿಂದ ಹಿಡಿದು ಇಲ್ಲಿ ತನಕ ನಾವು ನೋಡ್ದಂಗೆ ಅವರ ಜೀವನದಲ್ಲಿ ನೋವು ನಲಿವುಗಳನ್ನ ಅನುಭವಿಸಿ ಸಾಕಷ್ಟು ಏರಿಳಿತಗಳನ್ನ ಕಂಡಿರ್ತಕ್ಕಂಥ ಏಕೈಕ ಜೀವ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅವ್ರು ಹೇಳೋ ತರ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವರು ಅಷ್ಟೇನೆ ತಾವಾಯ್ತು ತಮ್ಮ ಕೆಲ್ಸ ಆಯ್ತು ಅಂತೇಳಿ 3 ಹೊತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರ ಮಲಗೋ ತನಕನು ಬಿಡುವೇ ಇಲ್ದೇನೆ ಕೆಲಸವನ್ನ ಮಾಡ್ತಾ ಯಾವಾಗ್ಲೂ ಸಹ ಅವ್ರ ಜೀವನದಲ್ಲಿ ಅವ್ರ ಲೈಫನ್ನ ಬ್ಯುಸಿಯಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಅವರು ಅಜ್ಜಿ. ಯೂಶುವಲ್ ಆಗಿ ನಾವು ಪ್ರತಿ ಮನೆಯಲ್ಲೂ ನೀವು ಎಲ್ಲೇ ವಯಸ್ಸಾದವ್ರನ್ನ ನೋಡಿ, ನಮ್ಮ ಅಜ್ಜಿನೇ ಅಂತಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಅಷ್ಟೇನೆ ಇವತ್ತಿಗೂ ಕೆಲವರು ಅವರು 1 ನಿಮಿಷ ಸಹ ಬಿಡು ತಗೊಳ್ಳೋದೇ ಇಲ್ಲ. ಯಾಕೆಂತಂದ್ರೆ ಅವ್ರಿಗೆ ಸುಮ್ನೆ ಕುತ್ಕೊಳ್ಳೋದು ಅಂತಂದ್ರೆ ಆಗೋದೇ ಇಲ್ಲ. ಅದ್ರಲ್ಲೂ ಹೆಚ್ಚಾಗಿ ವ್ಯವಸಾಯವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ಮನೆಗಳಲ್ಲಂತೂ ವಯಸ್ಸಾದವರು ಅಜ್ಜಿ ಇರ್ಬೋದು, ತಾತಂದ್ರ ಇರ್ಬೋದು, ಅವರಂತೂ ಸುಮ್ನೆ ಕೂರೋ ಅಂತವ್ರು ಅಲ್ವೇ ಅಲ್ಲ. ಈಗ್ಲೂ ಅಷ್ಟೇನೆ ಅವ್ರು ಬಂದ್ರೆ ಏನಾದ್ರು ನಾವು ತೋಟದ ಮನೆ ಹತ್ರ ಕರ್ಕೊಂಡ್ ಬಂದ್ರೆ 10 ನಿಮಿಷ ಸುಮ್ನೆ ಕುತ್ಕೊಳ್ಳೋದೇ ಇಲ್ಲ. ಕುತ್ಕೊಂಡ್ ಮಾತಾಡವ ಅಂತಂದ್ರು ಮಾತಾಡಲ್ಲ. ಒಂದ್ ಸಣ್ಣ ಪುಟ್ಟ ಕೆಲಸ ಆದ್ರೂ ಹುಡುಕ್ತಿರ್ತಾರೆ, ಏನಾದ್ರು ಕೆಲಸ ಸಿಗುತ್ತಾ ಮಾಡಕ್ಕೆ ಅಂತ ಹೇಳಿ ನಾವೆಲ್ಲರೂ ರೇಗಿಸ್ತಾ ಇರ್ತೀವಿ. ಮತ್ತೆ ಮನ್ಸಲ್ಲಿ ಕಲ್ಮಶ ಇಲ್ದೇನೆ ಮನೇಲಿರ್ತಕ್ಕಂಥ ಸಣ್ಣ ಮಕ್ಳಿಂದ ವಯಸ್ಸಾದವ್ರ ತನಕ ದೊಡ್ಡವ್ರ ತನಕ ಎಲ್ರಿಗೂ ಸಹ ಒಳ್ಳೇದಾಗ್ಲಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಯಾವಾಗ್ಲೂ ಅವ್ರನ್ನ ಅರಸಿ ಆರೈಸುವಂತ ಜೀವ ಅಂತ ಹೇಳಿದ್ರೆ ಅದು ಅಜ್ಜಿಯಂದಿರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕೆಂದ್ರೆ ಅವ್ರ ಜೀವನದಲ್ಲಿ ನಾವು ಅವ್ರಿಗೆ ಏನ್ ಕೊಟ್ಟಿದೀವಿ ಅನ್ನೋದಕ್ಕಿಂತ ಅವರು ನಮ್ಗೆ ಸಾಕಷ್ಟನ್ನ ಕೊಟ್ಟಿದ್ದಾರೆ. ನಮ್ಗೆ ಜೀವನದಲ್ಲಿ ಅವ್ರ ಕಷ್ಟಗಳನ್ನ ಅವತ್ತು ಅವರು ನಮ್ಮ ಹತ್ರ ಹೇಳ್ಕೊಂಡವ್ರೆ ಅಲ್ಲ. ಅವ್ರಿಗೆ ಎಷ್ಟೇ ನೋವುಗಳಿರ್ಲಿ, ಎಷ್ಟೇ ಕಷ್ಟಗಳಿರ್ಲಿ, ಯಾವಾಗ್ಲೂ ನಾವು ಮನೆ ಹತ್ರ ಹೋದ್ರೆ ನಮ್ಗೆ ನಗ್ನಗ್ತಾ ಸ್ವಾಗತ ಮಾಡಿ ನಮ್ಗೆ ರುಚಿಯಾಗಿ ಅಡಿಗೆ ತಿಂಡಿಗಳನ್ನ ಮಾಡ್ಕೊಡ್ತಾ ಇದ್ರು. ಅವರ ಅನುಭವದ ಪಾಠಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ತುಂಬಾನೇ ಅನುಭವದ ಪಾಠಗಳನ್ನೆಲ್ಲ. ಶಾಲೆಗೆ ಹೋಗಿ 1 ಅಕ್ಷರ ಕಲ್ತವ್ರಲ್ಲ, ಆದ್ರೆ ಅವರು ಕಲ್ತಂತ ಜೀವನದ ಪಾಠ ಇದೆಯಲ್ಲ ತುಂಬಾನೇ ಮಹತ್ತರವಾದಂತ ಪಾಠ ಅದು. ಹಾಗಾಗಿ ಅವ್ರ ಜೊತೆ ನಾವೊಂದಷ್ಟು ಕಾಲ ಕಳಿಬೇಕು ಅಂತೇಳಿ ಒಂದಷ್ಟು ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ನಾವು ಮದರ್ಸ್ ಡೇ ನಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ಕೇಕ್ ಕಟ್ ಮಾಡಿಸಿದ್ವಿ. ಅವ್ರಿಗೆ ಒಂದು ಬರ್ತ್ಡೇ ಗೊತ್ತಿಲ್ಲ, ಅವ್ರಿಗೊಂದು ಮದರ್ಸ್ ಡೇ ಗೊತ್ತಿಲ್ಲ, ವುಮೆನ್ಸ್ ಡೇ ಗೊತ್ತಿಲ್ಲ. ಅವ್ರು ಏನೋ ಕೇಕ್ ಕಟ್ ಮಾಡಿಸ್ತಿದೀವಿ ಅಂತಂದ್ರೆ ನನ್ನ ಮೊಮ್ಮಕ್ಕಳೆಲ್ಲ ನನ್ನ ಬರ್ತ್ಡೇ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಸಂಭ್ರಮದಲ್ಲಿ ಅವರು ಸಹ ಭಾಗಿಯಾಗಿ ಖುಷಿ ಪಟ್ಟಂತ ಜೀವ ಅದು. ಈ ವಯಸ್ಸಲ್ಲಿ ನಾವು ಅವ್ರಿಗೆ ಇನ್ನೇನ್ ತಾನೇ ಕೊಡಕ್ ಸಾಧ್ಯ? ನಾವೆಲ್ಲರೂ ಅವ್ರಿಗೆ ಪ್ರೀತಿ ಕೊಡ್ಬೋದು. ನಮ್ಮಿಂದ ಬಯಸೋದು ಒಂದಿಡೀ ಪ್ರೀತಿಯನ್ನಷ್ಟೇ. ಅವರು ಒಂದು ಆಶೀರ್ವಾದ ಅಷ್ಟೇ ನಮ್ಮನ್ನ ಕೊನೆವರೆಗೂ ಕಾಪಾಡ್ತಾ ಬರುತ್ತೆ ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೆ ನಾವು ಅವ್ರಿಗೆ ಕೊನೆಗಾಲದಲ್ಲಿ ಅವ್ರು ನನ್ನ ಹತ್ರ ಕೇಳ್ಕೊಂಡಿದ್ದು ಇಷ್ಟು ವರ್ಷದಲ್ಲಿ ಒಂದೇ, ನನಗೆ ಕಾಶಿ ವಿಶ್ವನಾಥನ ಕರ್ಕೊಂಡೋಗಿ ನನಗೆ ದೇವ್ರ ದರ್ಶನ ಮಾಡಿಸು ಅಂತೇಳಿ ಅವ್ರಿಗೆ ಅದೊಂದು ಆಸೆ ಇತ್ತು. ಅದೊಂದೇ ಅವ್ರ ಜೀವನದಲ್ಲಿ ಬಾಯ್ಬಿಟ್ಟು ನನಗಿಂತ ಒಂದು ಆಸೆ ಇದೆ ಅಂತೇಳಿ ಕೇಳ್ಕೊಂಡಿದ್ರು. ಅವ್ರಿಗೆ ಅದೊಂದು ಆಸೆ ಈಡೇರಿಸ್ಕೊಟ್ಟಿದ್ದಂತ ಒಂದು ಕೃತಜ್ಞತಾ ಭಾವ ನಮ್ಮಲ್ಲಿದೆ. ಈ ಒಂದು ವಿಶೇಷ ದಿನದಂದು ನಾನಿವತ್ತು ಈ ಲಾಗ್ ಹಾಕಿರೋದು ನಿಜವಾಗ್ಲೂ ಒಂದು ಅರ್ಥಪೂರ್ಣ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ಈ ಲಾಗು ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.